ಬಿಬಿಎಂಪಿ ಹೋಗಿ ಜಿಬಿಎ ಆದರೂ ಕೂಡ ಆರ್ಥಿಕ ಹೊರೆ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 5 ಪಾಲಿಕೆಯಿಂದ ಆದಾಯಕ್ಕಿಂತ ವೆಚ್ಚವೇ ಜಾಸ್ತಿ ಆಗ್ತಾ ಇರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಐದು ಪಾಲಿಕೆಯಿಂದ ಆದಾಯಕ್ಕಿಂತ ವೆಚ್ಚವೇ ಜಾಸ್ತಿ ಆಯ್ತಾ? ಒಂದೇ ವರ್ಷಕ್ಕೆ ಜಿಬಿಎಗೆ ಶುರುವಾಗಿದೆ ಆರ್ಥಿಕ ದಿವಾಳಿಯ ಆತಂಕ. 5 ಪಾಲಿಕೆಯಿಂದ ವಾರ್ಷಿಕ ಆರ್ಥಿಕ ಹೊರೆ 450 ಕೋಟಿ ರೂಪಾಯಿ. ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ರಿಂದ ಸಿಎಂಗೆ ದೂರನ್ನ ಕೂಡ ನೀಡಲಾಗಿದೆ. ಜಿಬಿಎ ಅಧ್ಯಕ್ಷರಾಗಿರುವಂತಹ ಸಿಎಂಗೆ ಆರ್ಥಿಕ ಹೊರೆ ಕುರಿತು ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. 5 ಪಾಲಿಕೆ ರಚನೆ ಮಾಡಿರೋದ್ರಿಂದ ಆರ್ಥಿಕ ಅಧಃಪತನವಾಗಲಿದೆ. ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಿದ್ರೆ ಆರ್ಥಿಕ ಹೊರೆ ಹೆಚ್ಚಾಗಲಿಕ್ಕಿದೆ ಅಂತ ಹೇಳಿ ಈ ಒಂದು ಪತ್ರದಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಬಿಬಿಎಂಪಿಯಲ್ಲಿ ನೋಡಿ 2818 ಮಂದಿ ಅಧಿಕಾರಿ ಮತ್ತೆ ನೌಕರರ ಕಾರ್ಯ ನಿರ್ವಹಿಸ್ತಾ ಇತ್ತು. ಈಗ 5 ಪಾಲಿಕೆಗಳ ಸಿಬ್ಬಂದಿ ಒಟ್ಟಾರೆ ವಾರ್ಷಿಕ ವೇತನ 63,000 ಕೋಟಿ, 6,300 ಕೋಟಿ. 5 ಪಾಲಿಕೆಯಿಂದ ಸಂಗ್ರಹವಾದ ಆದಾಯ ಸಿಬ್ಬಂದಿ ವೇತನಕ್ಕೆ ವೆಚ್ಚವಾಗ್ತಾ ಇದೆ. 5 ಪಾಲಿಕೆ ವಾರ್ಷಿಕ ಆದಾಯ 5,850 ಕೋಟಿ ಆದ್ರೆ ವೆಚ್ಚ 6,300 ಕೋಟಿ ಆಗ್ತಾ ಇದೆಯಲ್ಲ, ಇದು ಹೇಗೆ ಸಾಧ್ಯ? ಹೊರೆ ಆಗ್ತಾ ಇದೆಯಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಎನ್ಆರ್ ರಮೇಶ್ ಅವರು ಮಾಡ್ತಾ ಇದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಬಿಬಿಎಂಪಿಯನ್ನ ಬದಲಾವಣೆ ಮಾಡಿದ್ರು ಜಿಬಿಎ ಆಗಿ, ಆದ್ರೆ ಆರ್ಥಿಕ ಹೊರೆ ಮಾತ್ರ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಹೆಚ್ಚು ಹೊರೆ ಆಗ್ತಾ ಇದೆ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಇನ್ನು ಯಾವ್ಯಾವ ಅಂಶಗಳನ್ನ ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಎನ್ಆರ್ ರಮೇಶ್ ಅವರು ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಈಗಾಗಲೇ ಬಿಬಿಎಂಪಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಬಿಬಿಎಂಪಿಯನ್ನ ರದ್ದು ಮಾಡಿ ಜಿಬಿಎನ್ನ ಮಾಡುವಂತ ಕೆಲಸವನ್ನ ಮಾಡಿತು. ಆದ್ರೆ ಎಲ್ಲೋ ಒಂದ್ ಕಡೆ ಆಡಳಿತ ಸುಧಾರಣೆ ತರುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹ 5 ಪಾಲಿಕೆಗಳೇನಿದಾವೆ ಅದರಿಂದನೇ ಅಂದ್ರೆ ಒಂದೇ ವರ್ಷದಲ್ಲಿ ಜಿಬಿಎ ಸಂಪೂರ್ಣವಾಗಿ ಆರ್ಥಿಕ ದಿವಾಳಿತನಕ್ಕೆ ಬರುತ್ತೆ ಅನ್ನುವಂತಹ ಒಂದು ಆರೋಪ ಬಿಜೆಪಿ ಮಾಡ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತ ಒಂದಷ್ಟು ದಾಖಲೆಗಳನ್ನ ಜಿಬಿಎ ಅಧ್ಯಕ್ಷರು ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಡುವಂತ ಕೆಲಸವನ್ನ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಮಾಡಿದ್ದಾರೆ. ಅಂದ್ರೆ 5 ಕಾರ್ಪೊರೇಷನ್ ಈಗ ಇರುವಂತಹ ಜಿಬಿಎ ನಲ್ಲಿ ಸುಮಾರು 2818 ಸಿಬ್ಬಂದಿಗಳ ಅವಶ್ಯಕತೆ ಇತ್ತು. ಈಗ 5 ಪಾಲಿಕೆ ಮಾಡಿರೋದ್ರಿಂದ ಸುಮಾರು 6,000 ಎಂಪ್ಲಾಯ್ಸ್ ಅನ್ನ ನೇಮಕ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ 3,500 ಹೆಚ್ಚುವರಿಯಾಗಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಸಿಬ್ಬಂದಿಗಳನ್ನ ನೇಮಕ ಹೆಚ್ಚಳ ಮಾಡ್ಕೊಂಡ್ರೆ ಅವರಿಗೆ ಕೊಡುವಂತಹ ವೇತನ ಆಗ್ಬೋದು, ಅವರಿಗೆ ಕೊಡುವಂತಹ PF, ESI, ಪಿಂಚಣಿ ಇವೆಲ್ಲದರ ಕೂಡ ಆರ್ಥಿಕ ಹೊರೆ ಆಗತ್ತೆ. ಅದ್ರ ಜೊತೆಗೇನೆ ಬರುವಂತಹ ಆದಾಯನೂ ಕೂಡ ಕಡಿಮೆ ಆಗತ್ತೆ, ಮಾಡುವಂತಹ ವೆಚ್ಚ ಜಾಸ್ತಿ ಆಗತ್ತೆ. ಅಂದ್ರೆ ಒಂದು ವರ್ಷಕ್ಕೆ ಸುಮಾರು 5,800 ಕೋಟಿ ಆದಾಯ ಬರುತ್ತೆ. ಆದ್ರೆ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಳುವಂಥದ್ದು ಅಥವಾ ಅದರ ವೆಚ್ಚವನ್ನು ನೋಡ್ತಾ ಹೋಗೋದಾದ್ರೆ 6,300 ಕೋಟಿ ಆಗತ್ತೆ. ಅಂದ್ರೆ ಹತ್ತತ್ರ 300ರಿಂದ 400 ಕೋಟಿ ಹೆಚ್ಚುವರಿಯಾಗಿ ಪ್ರತಿ ವರ್ಷನೂ ಬರ್ಡನ್ ಆಗತ್ತೆ. ಈಗಾಗಲೇ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಅನುದಾನವನ್ನೇ ಕಾಯ್ತಾ ಇರುವಂತಹ ಜಿಬಿಎ ಎಲ್ಲೋ ಒಂದ್ ಕಡೆ ಆರ್ಥಿಕ ದಿವಾಳಿತನ ಮಾಡ್ಲಿಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೈಗೊಂಡಿದ್ಯಾ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಬಿಜೆಪಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ಬರೆದಿರುವಂತದ್ದು. ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಜಿಬಿಎನ್ನ ಮಾಡುವಂತದ್ದು ಬೇಡ, ಈ ಹಿಂದೆ ಇದ್ದಂತಹ ಬಿಬಿಎಂಪಿಯನ್ನೇ ನೀವು ಮುಂದುವರಿಸಿ, ಅದಕ್ಕೆ ಆಡಳಿತ ವಿಕೇಂದ್ರೀಕರಣವನ್ನ ಮಾಡಿದ್ರೆ ಅನಿವಾರ್ಯವಾಗಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗುತ್ತೆ ಅನ್ನುವಂತಹ ಒಂದು ಸಲಹೆಯನ್ನ ಕೊಡುವಂತ ಕೆಲಸವನ್ನ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಮಾಡಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಉಲ್ಲಾಸ್.